ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಹೇಳಿವಾ? ಹೇಗೆ ಹೇಳೋದು? ಭೂಮಿಗೆ ತಾಗುವ ಜಡಿ ಮಳೆಯ ನಡುವೆ ಸೂರ್ಯನಂತೆ ಬಳಿ ಬಂದು ಕಾಮನ ಬಿಲ್ಲ ಮೂಡಿಸಬೇಕು. ಹುಣ್ಣಿಮೆ ಚಂದ್ರನ ಬೆಳಕಿನಲ್ಲಿ ಕುದುರೆಯ ಮೇಲೆ ರಾಜಕುಮಾರ ಬರುತ್ತಾ ಕನಸುಗಳಿಗೆ ಬಣ್ಣ ಹೊಳೆದು ಬದುಕು ಬಣ್ಣವಾಗಿಸಬೇಕು. ಅರಮನೆಯೊಳಗೆ ಬರುವುದರೊಂದಿಗೆ ಹರಿಯುವುದು ಪ್ರೀತಿಯ ಅಮೃತ ಧಾರೆ. ಈಗ ಯಾಕೆ ಅದನ್ನ ಹೇಳ್ತಿದ್ದೀರಾ? ನನ್ನ ಕನಸು ಈ ಕವಿತೆ ನಿಜ ಆಯ್ತಲ್ವಾ? ನನಗೆ ಗೌತಮ್ ಅವ್ರು ಸಿಕ್ಕಿದ್ರು, ನನಗೆ ನನ್ನ ರಾಜ್ಕುಮಾರ ಸಿಕ್ಬಿಟ್ಟ. ಅಷ್ಟು ಸಾಲದು. ಕವಿತೆ ಆಶಯ ಅಲ್ಲಿಗೆ ಮುಗಿದಿಲ್ಲ, ಕನಸಿನ್ನೂ ಪೂರ್ತಿಯಾಗಿಲ್ಲ. ಏನ್ ಹೇಳ್ತಿದ್ದೀರಾ? ನೋಡ್ಕಂದ, ಈಗ ಜೀವ ಮನೆ ಕಟ್ಟಿದ್ದಾನೆ, ಅಪೇಕ್ಷನ್ ಮದುವೆ ಆಯಿತು, ನಿನ್ನ ಮದುವೆ ಆಯಿತು, ನಿನಗೆ ನಿನ್ನ ರಾಜ್ಕುಮಾರ ಸಿಕ್ತ. ಅಷ್ಟು ಸಾಕಾ? ನಿನ್ನ ಬದುಕಲ್ಲಿ ಒಬ್ಬ ಪುಟ್ಟ ರಾಜ್ಕುಮಾರ ಅಥವಾ ಪುಟ್ಟ ರಾಜ್ಕುಮಾರಿ ಬರೋದು ಬೇಡವಾ? ನೋಡು ಮಗಳೇ, ನಿನಗೆ ಅಳಿಯಂದ್ರಿಗೆ ಒಂದು ಮಗು ಆಗಬೇಕು ಅನ್ನೋದು ನನ್ನ ಆಸೆ, ನಿಮ್ಮಮ್ಮನ ಆಸೆ ಕೂಡ. ನಮಗೆ ಮೊಮ್ಮಗನೋ ಮೊಮ್ಮಗಳು ಕೊಡ್ತೀರಲ್ವಾ? ಕೊಡೋ ಹಾಗಾಗ್ಲಿ ಅಂತ ನಾನೇ ಆಶೀರ್ವಾದ ಮಾಡ್ತೀನಿ. ಶೀಘ್ರಮೇವ ಪುತ್ರ ಅಥವಾ ಪುತ್ರಿ ಅಥವಾ ಪುತ್ರ ಪುತ್ರಿ ಪ್ರಾಪ್ತಿರಸ್ತು. ಕಂದ, ಹಾ ಹಾ, ಮನೆ ತುಂಬಾ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ. ಅಲ್ಲ, ನೀವು ಅರಮನೆ ಅಂತ ಮನ್ಲಿದ್ರ, ಅದರ ಮುಂದೆ ಇದು ಏನಿದೆ ಹೇಳಿ? ಯಾಕೆ ಹಾಗಂತೀರಿ? ಮನೆ ಎಷ್ಟು ದೊಡ್ಡದಾಗಿದೆ ಅನ್ನೋದು ಮುಖ್ಯ ಅಲ್ಲ, ಆ ಮನೆಯಲ್ಲಿರೋರು ಮನಸ್ಸು ಎಷ್ಟು ದೊಡ್ಡದಾಗಿದೆ ಅನ್ನೋದು ಮುಖ್ಯ. ನಿಮ್ಮ ಮನಸ್ಸು ಚೆನ್ನಾಗಿದೆ. ದೊಡ್ಡ ಮನೆ ಸಣ್ಣ ಮನೆ ಅದರಲ್ಲಿ ಏನು ಬಂತು? ಮನೆ ಕಟ್ಟಿದ ಮುಖ್ಯ ಅಲ್ಲ, ಕಟ್ಟಿದ ಮನೆಯಲ್ಲಿ ನಾವು ಹೇಗೆ ಬಾಳಿ ಬದುಕ್ತೀವಿ ಅನ್ನೋದು ಮುಖ್ಯ. ನಾನು ಹೇಳಿ ಸರಿ ತಾನೇ? ನಿಜ, 100% ಕರೆಕ್ಟಾಗಿ ಹೇಳಿದೆ. ಹಾಗೆ ನೋಡಿದ್ರೆ ಮನೆ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಒಳ್ಳೇದು. ಕ್ಲೀನ್ ಮಾಡ್ಬೋದು, ಮೇಂಟೈನ್ ಮಾಡ್ಬೋದಲ್ವೇ? ಅದಕ್ಕೆ ನಮ್ಮನೆ ನೋಡಿದಿರಲ್ಲ, ಅಯ್ಯೋ, ಆ ಮನೆಯಲ್ಲಿರೋ ನಮ್ಗಳಿಗಿಂತ ಕೆಲಸದವರೇ ತುಂಬಾ ಜನ ಇದ್ದಾರೆ. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ನಾವು ಆ ಮನೆ ಕಟ್ಟಿದಂಗಾಗಿದೆ. ಅಂದಹಾಗೆ ಬೀಗ್ರೆ, ನಮ್ಮ ಮಹಿಮಾ ನಿಮ್ಮ ಮನೆಗೆ ಬಂದ್ಮೇಲೆ ಅವಳು ಬದಲಾಗಿದ್ದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಸಂತೋಷನೂ ಆಗುತ್ತೆ. ಅವಳ ಕೋಪ, ಅವಳ ಹಠ ಏನು ಅನ್ನೋದನ್ನ ನಂಗೆ ನೋಡಿ ನೋಡಿ ಸಾಕಾಗೋಗಿತ್ತು. ಆದ್ರೆ ಈಗ ಅವಳು ಇಲ್ಲಿಗೆ ಬಂದ್ಮೇಲೆ ಬದಲಾಗ್ಬಿಟ್ಟಿದ್ದಾಳೆ. ಅದಕ್ಕೆ ಕಾರಣ ನೀವೇ ಅಂತಾನೆ ಹೇಳ್ತೀನಿ. ನಿಮ್ಮ ಸಂಸ್ಕಾರ, ನಿಮ್ಮ ಒಳ್ಳೆ ಗುಣ ಅವಳಲ್ಲಿ ಬಂದ್ಬಿಟ್ಟಿದೆ. ಮನೆಯಲ್ಲಿ ಹಿರಿಯರು ಅನ್ನಿಸ್ಕೊಳ್ಳೋರು ಎಲ್ರಿಗೂ ಬುದ್ಧಿ ಹೇಳೋ ತರ ಇರಬೇಕು, ಎಲ್ರ ಕಡೆಯಿಂದ ಅವರೇ ಬುದ್ಧಿ ಹೇಳಿಸ್ಕೊಳ್ಳೋ ತರ ಇರಬಾರ್ದು. ನೀವು ಎಲ್ರಿಗೂ ಬುದ್ಧಿ ಹೇಳೋ ಅಂತ ಯೋಗ್ಯತೆ ಪಡ್ಕೊಂಡಿರೋರು, ಅದರಿಂದನೇ ಅವಳು ಅಷ್ಟು ಚೆನ್ನಾಗಿರೋದು. ಬಹಳ ದೊಡ್ಡ ಮಾತು ಹೇಳ್ತಾ ಇದ್ದೀರಾ ನೀವು. ನಾವು ಹೇಳ್ಕೊಟ್ವಿ ಅನ್ನೋದಕ್ಕಿಂತ ಅವಳು ಕಲ್ತಿರೋದೇ ಜಾಸ್ತಿ. ಕಲ್ತಿರೋದನ್ನ ಅಳವಡಿಸ್ಕೊಂಡಿರೋದು ತುಂಬಾನೇ ಇದೆ. ಈಗ ಅವಳು ಏನೇ ಆಗಿದ್ರು ಅದಕ್ಕೆ ಅವಳೇ ಕಾರಣ, ಅವಳ ಪ್ರಯತ್ನದಿಂದಾನೇ ಆಗಿರೋದು. ನಿಜ ಹೇಳಬೇಕು ಅಂದ್ರೆ ನಮ್ಗವಳು ಮುತ್ತಿನಂತ ಸೊಸೆ. ಅಲ್ಲಲ್ಲ, ಮಂದಾಕಿನಿ ಹೇಳೋ ಹಾಗೆ ಅವಳು ನಮಗೆ ಇನ್ನೊಬ್ಳು ಮಗಳು. ಅದ್ ನಿಮ್ ದೊಡ್ಡ ಗುಣ. ನಿಜ ಹೇಳಬೇಕು ಅಂದ್ರೆ ಅವಳ ಕಾಲ್ಗುಣದಿಂದಾನೇ ನಾವು ಈ ಮಟ್ಟಕ್ಕೆ ಬೆಳೆದಿರೋದು. ನಮ್ಮ ಜೀವ ಅಂಥವಳನ್ನ ಪಡೆಯೋದಿಕ್ಕೆ ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದ. ಅಂಥ ಒಳ್ಳೆ ಹುಡುಗಿನ ನಮ್ಮ ಮಗನಿಗೆ ನೀವು ದಾರೆ ಏರ್ಕೊಟ್ಟಿದ್ದೀರಲ್ಲ, ನಾವು ಋಣಿಯಾಗಿರ್ಬೇಕು. ನಿಮ್ಮ ಋಣನು ನಮ್ಮ ಮೇಲೆ ಸಾಕಷ್ಟಿದೆ ಬಿಡಿ. ಯಾಕಂದ್ರೆ ನಿಮ್ಮಿಬ್ಬರು ಮಕ್ಕಳು ಭೂಮಿಕಾ, ಅಪೇಕ್ಷಾ ಇಬ್ಬರನ್ನು ನಮ್ಮನೆಗೆ ಕೊಟ್ಟಿದ್ದೀರಾ. ಜೀವನ ಪೂರ್ತಿ ನಿಮ್ಮ ಋಣ ನಾವು ತೀರಿಸ್ತಾ ಹೋಗ್ಬೇಕು, ನಮ್ಮ ಋಣ ನೀವು ತೀರಿಸ್ತಾ ಹೋಗ್ಬೇಕು, ಅಷ್ಟೇ. ಬನ್ನಿ ಮರು.
ಹಲೋ ಬೇಬಿ. ಯಾಕೆ ಬೇಬಿ ಇಷ್ಟೊಂದು ಹೀಟ್ ಆಗಿದ್ಯಾ? ನಿಮಗ್ ಗೊತ್ತಿಲ್ವಾ ನಾನು ಯಾಕೆ ಅಪ್ಸೆಟ್ ಆಗಿದ್ದೀನಂತ? ಆದ್ರೂ ಕೇಳ್ತಿರಲ್ಲ. ಓಕೆ ಬೇಬಿ, ಕೂಲ್ ಕೂಲ್. ಅಪ್ಸೆಟ್ ಆಗ್ಬೇಡ. ನಿಂಗೊಂದು ಖುಷಿ ವಿಚಾರ ಹೇಳಕ್ ಮಾಡಿದೀನಿ. ಈಗ ಪ್ಲಾನ್ ಚೇಂಜ್ ಆಗಿದೆ. ಪ್ಲಾನ್ ಚೇಂಜ್ ಆಗಿದ್ಯಾ? ಎಸ್ ಬೇಬಿ, ನಾನು ಯಾವ ಫಂಕ್ಷನ್ಗೆ ಹೋಗ್ತಾ ಇಲ್ಲ. ಐ ಆಮ್ ಆನ್ ದ ವೇ ಟು ಯೋರ್ ಹೌಸ್. ನಿಮ್ ಮನೆಗೆ ಬರ್ತಾ ಇದ್ದೀನಿ. ಹೌದಾ? ನಿಜನಾ? ನೀವ್ ನನ್ ಕಿವಿಗೆ ಲಾಲ್ಬಾಗ್ ಇರ್ತಲ್ಲ ತಾನೆ? ಕಮ್ ಆನ್ ಬೇಬಿ, ಲಾಲ್ ಬಾಗು ಇಲ್ಲ, ಕಬ್ಬನ್ ಪಾರ್ಕು ಇಲ್ಲ. ಐ ಆಮ್ ಸೀರಿಯಸ್ಲಿ ಕಮಿಂಗ್ ಟು ಯೋರ್ ಹೌಸ್. ಇಬ್ರು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ. ನಿನ್ಗೆ ಏನ್ ಬೇಕು ಅಂತ ಹೇಳು, ಬರ್ತಾ ಆನ್ ದ ವೇ ತಗೊಂಡ್ಬರ್ತೀನಿ. ನಂಗೇನು ಬೇಡ, ನೀವು ಬಂದ್ರೆ ಅಷ್ಟೇ ಸಾಕು. ಅದೇ ನನಗೆ ಖುಷಿ. ದಟ್ಸ್ ಮೈ ಬೇಬಿ. ಸರಿ ಬೇಬಿ, ಬರ್ತಾ ಇದೀನಿ ಆನ್ ದ ವೇ. ಲವ್ ಯು, ಬೈ. ಬೇಗ ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಂತೂ ಇಂತೂ ಆ ಮಲ್ಲಿ ಕೈಯಿಂದ ತಪ್ಪಿಸ್ಕೊಂಡು ನಮ್ ಬೇಬಿನ್ ಮೀಟ್ ಮಾಡಕ್ ಹೋಗ್ತಾ ಇದ್ವಿ. ಒಂಥರ ಯುದ್ಧ ಗೆದ್ದಿರೋ ಫೀಲು ನನಗೆ. ಸ್ವಲ್ಪ ರಿಸ್ಕ್ ಆದ್ರೂ ಪರವಾಗಿಲ್ಲ. ರಿಸ್ಕ್ ತಗೊಂಡ್ರೇನೆ ಅಲ್ವಾ ಲೈಫ್ ಏನಾದ್ರು ಸಾಧಿಸಕ್ಕಾಗದು. ಪಾಪ ಮಲ್ಲಿ ಫಂಕ್ಷನ್ ಬರ್ತೀನಿ ನಾನು, ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಮನೇಲಿ ಒಂಟಿ ಗೂಬೆ ತರ ಕಾಯ್ತಾ ಕೂತಿರ್ತಾಳೆ. ಕಾಯಿ ಮಲ್ಲಿ ಕಾಯಿ, ನನ್ಗದೇ ಖುಷಿ. ಅಣ್ಣ ಸ್ವಲ್ಪ ಫಾಸ್ಟಾಗಿ ಹೋಗಿ ಅಣ್ಣ, ಅಲ್ಲಿ ಹೋಗ್ತಾ ಇದ್ದಲ್ಲ ಆ ಕಾರ್ ಫಾಲೋ ಮಾಡಿ. Jay bro. ಸಾರಿ ಗೈಸ್, ಹೊರಡೋಣ. Yeah, let's leave. ಒಂದು ಸೆಕೆಂಡ್, ಒಂದೇ ಒಂದು ಕಾಲ್. ಹಲೋ, ಹೇಳಿದ್ಯಾ? ಎಲ್ಲಿದ್ದೀರಾ? ಈಗ ಬರ್ತಾ ಇದ್ದೀರಾ? ಏನ್ ಮಾತಾಡ್ತಾ ಇದೀಯಾ? ಇಲ್ಲ ಬರಕ್ಕಾಗಲ್ಲ. ಏನ್ ವಿಷಯ? ಯಾಕೆ ಅಂದ್ರೆ ನಾವು ಮೂವಿಗೆ ಹೋಗ್ಬೇಕು. ನಾನು ಟಿಕೆಟ್ಸ್ ಬುಕ್ ಮಾಡಿದ್ದೀನಿ. ಮೂವಿನ? ನೋ ವೇ, ಚಾನ್ಸೇ ಇಲ್ಲ. ಇಲ್ಲಿಬ್ರು ಮಧ್ಯೆ ತಗಲಾಕೊಂಡು ನನ್ನ ಲೈಫೇ 2 ಪಾರ್ಟ್ಸ್ ಆಗಿ ಕೂತಿದೆ. ಯಾವಾಗಲಾದ್ರೂ ಹೋಗ್ಬೇಕಂದ್ರೆ ಫ್ರೀ ಆದಾಗ ಹೋಗೋಣ. ನಿಮ್ಗೆ ನನ್ಗಿಂತ ನಿಮ್ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಅಲ್ವಾ? ಎಷ್ಟೇ ಆದ್ರೂ ನಾನು ನಿಮ್ಮ ಫ್ಯಾಮಿಲಿ ಒಳ ಅಲ್ಲ ಅಲ್ವಾ? ಅದಕ್ಕೆ ನಾನಂದ್ರೆ ಕೇರ್ಲೆಸ್ನೆಸ್. ಬಿಡಿ, ನೀವು ಹೋಗಿ ಬನ್ನಿ. ಕರ್ಮ. ಒಂದ್ ಕಡೆ ಮಲ್ಲಿ ಟಾರ್ಚರ್, ಒಂದ್ ಕಡೆ ಇವಳು ಟಾರ್ಚರ್. ಇಬ್ರು ಮಧ್ಯೆ ತಗಲಾಕೊಂಡು ಇರುವೆ ಎಲ್ಲ ಚೇಳು ಬಿಟ್ಕೊಂಡು ಹಂಗಿದೆ ನನ್ನ ಪರಿಸ್ಥಿತಿ. ಏನ್ ಮಾಡ್ಲಿ ಈಗ? ಏನಾದ್ರೂ ಮಾಡ್ಬೇಕು. ಅದು ಒಂದು ಪ್ರಾಬ್ಲಮ್ ಆಗಿದೆ. ಯಾಕ್ರಿ? ಯಾರಿಗೇನಾಯ್ತು? ಯಾರಿಗೂ ಏನೂ ಆಗಿಲ್ಲ. ಅದು ಇವತ್ತು ಒಂದು ಕ್ಲೈಂಟ್ ಮೀಟಿಂಗ್ ಇತ್ತು ಮಲ್ಲಿ. ನೀನು ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅಂತ ಅಂದ್ಯಲ್ಲ, ನಾನು ಮೀಟಿಂಗ್ನ ಮರ್ತೇ ಬಿಟ್ಟಿದ್ದೀನಿ. ಅಟ್ ಎನಿ ಕಾಸ್ಟ್ ಶೆಡ್ಯೂಲ್ ಆಗಿರೋ ಮೀಟಿಂಗ್ನ ಅಟೆಂಡ್ ಮಾಡಲೇಬೇಕು. ಸೊ ನಾನು ಬರೋಕ್ಕಾಗೋದಿಲ್ಲ ಮಲ್ಲಿ. ಯಾವ ಕ್ಲೈಂಟು ಜೈ ಬ್ರೋ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.